ಮಳೆಗಾಲದ ಆರಂಭದಲ್ಲಿ ನಾನಾ ಬಗೆಯ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಸಿಗುತ್ತವೆ. ಮಾವು, ಪೇರಲ, ಬಾಳೆಹಣ್ಣು, ಲಿಚಿ ಮತ್ತು ನೇರಳೆ ಹಣ್ಣುಗಳ ಜೊತೆಗೆ ಈ ಸೀಸನ್ನ ಆರಂಭದಲ್ಲಿ ಸುಲಭವಾಗಿ ಸಿಗುವ ಮತ್ತೊಂದು ಹಣ್ಣು ಅಂದರೆ ಅದು ಅನಾನಸ್. ತಿನ್ನಲು ರುಚಿ ಮತ್ತು ರಸಭರಿತವಾಗಿರುವ ಅನಾನಸ್ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತೆ. ಆದರೆ ಈ ಹಣ್ಣು ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತ ನಿಮಗೆ ಗೊತ್ತಾ? ಹೌದು, ಈ ವಿಚಾರ ಅನೇಕ ಮಂದಿಗೆ ಇಂದಿಗೂ ತಿಳಿದಿಲ್ಲ. ರಸಭರಿತವಾಗಿ ಕಾಣುವ ಸಿಹಿ ಮತ್ತು ಹುಳಿ ರುಚಿಯನ್ನು ಹೊಂದಿರುವ ಅನಾನಸ್ ಹಣ್ಣಿನ ಹಿಂದೆ ಒಂದು ವಿಚಿತ್ರವಾದ ರಹಸ್ಯ ಅಡಗಿದೆ. ಅನಾನಸ್ ಪ್ರೋಟೀನ್ಗಳನ್ನು ಒಡೆಯುವ ಕಿಣ್ವಗಳನ್ನು ಹೊಂದಿದ್ದು, ಇದನ್ನು ಅನೇಕ ಮಂದಿ ಮಾನವ ಮಾಂಸವನ್ನು ತಿನ್ನುವ ಹಣ್ಣು ಎಂದು ಕರೆಯುತ್ತಾರೆ. ಆದರೆ ಇದರ ಹಿಂದಿರುವ ಸರಿಯಾದ ವೈಜ್ಞಾನಿಕ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಅಂತ ನವದೆಹಲಿಯ ಪ್ರಖ್ಯಾತ ಕ್ಲಿನಿಕಲ್ ಪೌಷ್ಟಿಕ ತಜ್ಞೆ ಕನಿಕಾ ಮಲ್ಹೋತ್ರಾ ಹೇಳುತ್ತಾರೆ. ಅನಾನಸ್ ಒಂದು ಅಚ್ಚರಿಯ ಗುಣವನ್ನು ಹೊಂದಿದೆ. ಇದು ಮಾನವನ ಅಂಗಾಂಶಗಳನ್ನು ಒಡೆಯುವ ಸಾಮರ್ಥ್ಯವನ್ನು ಹೊಂದಿರುವ ಸಂಯುಕ್ತವನ್ನು ಹೊಂದಿದೆ. ಅನಾನಸ್ನಲ್ಲಿ ಆತಂಕ ಪಡಬೇಕಾದ ವಿಚಾರ ಅಂದರೆ ಕಾಂಡ, ಎಲೆಗಳು ಮತ್ತು ತಿರುಳಿನಲ್ಲಿ ಕಂಡುಬರುವ ಬ್ರೊಮೆಲಿನ್ ಎಂಬ ಕಿಣ್ವ. ಯಾಕಂದರೆ ಅನಾನಸ್ನ ಕಾಂಡ, ಎಲೆಗಳು ಮತ್ತು ತಿರುಳು ಬ್ರೊಮೆಲೈನ್ ಎಂಬ ವಿಶೇಷ ಕಿಣ್ವವನ್ನು ಹೊಂದಿರುತ್ತೆ. ಈ ಕಿಣ್ವ ಪ್ರೋಟೀನನ್ನು ಒಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಅನಾನಸ್ನ ಅತ್ಯಂತ ವಿಶಿಷ್ಟ ಲಕ್ಷಣವಾಗಿದೆ. ಬ್ರೊಮೆಲೈನ್ ಒಂದು ಪ್ರೋಟಿಯೋಲೈಟಿಕ್ ಕಿಣ್ವವಾಗಿದ್ದು, ಇದು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ವಿಭಜಿಸುತ್ತೆ. ನೀವು ಅನಾನಸನ್ನು ಸೇವಿಸಿದಾಗ ಅದು ನಿಮ್ಮ ನಾಲಿಗೆ ಮತ್ತು ಬಾಯಿಯ ಮೃದು ಅಂಗಾಂಶದೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ. ಇದು ಕೆಲವರಲ್ಲಿ ಜುಮ್ ಎನಿಸುವಿಕೆ ಅಥವಾ ಸುಡುವ ಸಂವೇದನೆಯನ್ನು ಉಂಟು ಮಾಡುತ್ತೆ. ವಾಸ್ತವವಾಗಿ ಬ್ರೊಮೈಲಿನ್ ಪ್ರೋಟೀನ್ಗಳನ್ನು ಮೃದುಗೊಳಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಇದನ್ನು ಮಾಂಸ ಉದ್ಯಮದಲ್ಲಿ ನೈಸರ್ಗಿಕವಾಗಿ ಮಾಂಸ ಮೃದುಗೊಳಿಸುವ ವಸ್ತುವಾಗಿ ಬಳಸಲಾಗುತ್ತೆ. ಈ ಕಾರಣದಿಂದ ಅನಾನಸನ್ನು ಕೆಲವರು ಮಾಂಸ ತಿನ್ನುವ ಹಣ್ಣು ಎಂದು ಕರೆಯುತ್ತಾರೆ. ಈ ಮೇಲಿನ ಎಲ್ಲ ವಿಚಾರ ಕೇಳಿ ಗಾಬರಿಗೊಳ್ಳುವ ಅಗತ್ಯ ಇಲ್ಲ. ಅನಾನಸನ್ನು ಅತ್ಯಂತ ಪೌಷ್ಟಿಕ ಹಣ್ಣುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ವಿಟಮಿನ್ ಎ, ವಿಟಮಿನ್ ಕೆ, ಕ್ಯಾಲ್ಸಿಯಂ, ಸತು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು, ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ತಜ್ಞರ ಪ್ರಕಾರ ಬ್ರೊಮೆಲಿನ್ ಹೆಚ್ಚಿನ ಸಾಂದ್ರತೆಯಲ್ಲಿ ಕಾಲಜನ್ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದರೆ ಕಾಲಜನ್ ಚರ್ಮ ಮತ್ತು ಮಾನವ ದೇಹದ ಕೆಲವು ಆಂತರಿಕ ಅಂಗಾಂಶಗಳಲ್ಲಿಯೂ ಇರುತ್ತದೆ.